ನಮಸ್ಕಾರ ಸ್ನೇಹಿತರೆ, ನಾಳೆ ಹುಣ್ಣಿಮೆ ಹಾಗೂ ಗ್ರಹಣ, ಪವರ್ಫುಲ್ ಹುಣ್ಣಿಮೆ ಬಂದಿದೆ. ತಪ್ಪದೇ ಈ ಕೆಲಸ ಮಾಡಿ. ಯಾರೇ ಮಾಟ ಮಂತ್ರ ಮಾಡಿದ್ದು ಅದು ಸಂಪೂರ್ಣವಾಗಿ ಪರಿಹಾರವಾಗುತ್ತೆ. ಹಾಗೆ ಮದುವೆ, ಮಕ್ಕಳು, ದೃಷ್ಟಿದೋಷ, ಗಂಡ ಹೆಂಡತಿ ಕಲಹ ಪ್ರತಿಯೊಂದು ಇಲ್ಲಿ ಪರಿಹಾರ ಸಿಗುತ್ತೆ. ತಪ್ಪದೇ ಈ ಒಂದು ಕೆಲಸ ನೀವು ಮಾಡಬೇಕು. ಏನು ಅಂತಂದರೆ, ಇಲ್ಲಿ ನೀವು ಈ ಒಂದು ದೇವಸ್ಥಾನಕ್ಕೆ ಬಂದು ನಾಳೆ ಹುಣ್ಣಿಮೆ ಆಗಿರೋ ಕಾರಣದಿಂದ ಒಂದು ತೆಂಗಿನಕಾಯಿಯನ್ನು ತಗೊಂಡು ಅದನ್ನು 2 ಹೋಳುಗಳನ್ನಾಗಿ ಮಾಡಿ ಅದರಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ತಾಯಿ ವಾರಾಹಿ ದೇವಿಗೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ಆರತಿಯನ್ನು ಮಾಡಿಕೊಂಡು ಹೋದಲ್ಲಿ ಖಂಡಿತವಾಗಲೂ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ. ದೃಷ್ಟಿದೋಷ ಆಗಿರ್ಬೋದು, ಮಾಟಮಂತ್ರ ದೋಷ ಆಗಿರ್ಬೋದು, ಗಂಡ ಹೆಂಡತಿಯ ಕಲಹ ಆಗಿರ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸ ಆಗಿರಬಹುದು, ಮಕ್ಕಳಾಗದೇ ಇರೋರು, ಮದುವೆ ಆಗದೇ ಇರೋರು, ಪ್ರತಿಯೊಂದಕ್ಕೂ ಕೂಡ ನೀವು ಇಲ್ಲಿ ನಿಮ್ಮ ಯಾವ ಒಂದು ಸಮಸ್ಯೆ ಇದೆಯೋ ಆ ಒಂದು ಸಮಸ್ಯೆಯನ್ನು ಕೇಳಿಕೊಂಡು ಚೀಟಿಯಲ್ಲಿ ಬರೆದು, ಇಲ್ಲಿ ಒಂದು ಮರ ಇದೆ ದೇವರ ಒಂದು ಪಕ್ಕದಲ್ಲಿ, ಆ ಮರಕ್ಕೆ ಕಟ್ಟಿ ನಿಮ್ಮ ಸಂಕಲ್ಪ ಈಡೇರಲಿ ಅಂತ ಹೇಳಿಬಿಟ್ಟು ಕೈ ಮುಗಿದು ಈ ಒಂದು ತೆಂಗಿನಕಾಯಿಯಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿ ಆರತಿ ಮಾಡಿದ್ದಲ್ಲಿ ಖಂಡಿತವಾಗಲೂ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ಈ ಒಂದು ದೇವಸ್ಥಾನ ಬಂದು ಮಲ್ಲೇಶ್ವರಂದಲ್ಲಿ ಇದೆ. ಹಾಗೆಯೇ ಇಲ್ಲಿ ಮುತ್ತು ಮಾರಿಯಮ್ಮ ಕೂಡ ನಿಲ್ಲಿಸಿದ್ದಾಳೆ. ಈ ಒಂದು ತಾಯಿಯ ದರ್ಶನವನ್ನು ಕೂಡ ನೀವು ಮಾಡಬಹುದು. ತಾಯಿ ಎದ್ದು ಬರ್ತಾಳೆ ಅನ್ನೋ ಥರ ಅಷ್ಟು ಒಂದು ಸೌಮ್ಯ ಸ್ವರೂಪಿಣಿಯಾದಂಥ ಮುತ್ತು ಮಾರಿಯಮ್ಮ ಕೂಡ ಇಲ್ಲಿ ನೆಲೆಸಿರೋದುಂಟು. ಹಾಗೆಯೇ ಭೂ ವಾರಾಹಿ ದೇವಿಯು ಕೂಡ ಇಲ್ಲಿ ಮೂಲ ವಿಗ್ರಹ ಇರೋದು, ಮೂಲ ದೇವಸ್ಥಾನ ಇದು ಭೂ ವಾರಾಹಿ ದೇವಿ. ತಪ್ಪದೆ ನಾಳೆ ಬಂದುಬಿಟ್ಟು ಈ ತಾಯಿಗೆ ಒಂದು ಪೂಜೆಯನ್ನು ಮಾಡಿಕೊಂಡು ಹೋಗಿ, ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ.